ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಕರ್ನಾಟಕ ವಿಧಾನಸಭೆಯಲ್ಲಿ RCB ಸ್ಟ್ಯಾಂಪೇಂಡ್ ಬಗ್ಗೆ ಚರ್ಚೆ ಆಗಿದೆ. RCB ಬಗ್ಗೆನೇ ಚರ್ಚೆ ಆಗೋಗ್ಬಿಟ್ಟೈತೆ. RCB ಹಂಗೆ, RCB ಹಿಂಗೆ, ಅದು ಇದು ಇದು ಅದು ಅದು ಇದು ಅಂತೆಲ್ಲ CM ಮಾತಾಡ್ಬಿಟ್ಟವ್ರೆ. ಹಂಗೆ RCB ಹಿಂಗೆ RCB ಅಂತೆಲ್ಲ. ಇದು ಸ್ವಲ್ಪ RCB ಫ್ಯಾನ್ಸ್ಗಳಿಗೆ ಹರ್ಟ್ ಆಗುವಂಥದ್ದು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾತಾಡಿದ್ದಾರೆ ಅಂತ ನಮ್ಮ CM ಸಿದ್ದರಾಮಯ್ಯ ಅವರು ಹೇಳ್ತಾರೆ, RCB ನಮ್ದಲ್ವೇ ಅಲ್ಲ, RCB ನಮ್ದಲ್ವೇ ಅಲ್ಲ. ಅವ್ರೇನು ಕರ್ನಾಟಕನೇನು? ಎಷ್ಟೋ ಜನ RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ, RCBಗೆ ಅಭಿಮಾನಿಗಳಿದ್ದಾರೆ. ಅದು ಕರ್ನಾಟಕ ಅನ್ಕೊಂಬಿಟ್ಟಿದ್ರೆ, ಅದೇನು ಬೆಂಗಳೂರು ಅನ್ಕೊಂಬಿಟ್ಟಿದ್ರೆ ನೀವೇ ಫೀಲ್ ಆಗ್ತಾ ಇದ್ದೀರಾ. ನೀವೇ ಸೆಲೆಬ್ರೇಟ್ ಮಾಡ್ಕೊತಿದ್ದೀರಾ. ರಾತ್ರಿ 3 ಗಂಟೆ, ರಾತ್ರಿ 4 ಗಂಟೆಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಏನು ನಿಮ್ಮದು ಕತೆ ಅಂತ ಕ್ವೆಶನ್ನ ಕೇಳೋರೆ. ಅಲ್ಲಾಗರೋ ಎಲ್ಲಿ ತಲೆ ಇತ್ತ ಇವ್ರಿಗೆ ಅದು ಹೇಳಿದ್ದಾರೆ. ನಾನು ಬರ್ತಾ ಇರಲಿಲ್ಲ, ನಾನು ಸೆಲೆಬ್ರೇಷನ್ಗೆ ಇದೇನು ವಿಧಾನಸೌಧದ ಮುಂದೆ ಎಲ್ಲ ಅಲಂಕಾರ ಮಾಡಿದ್ರಲ್ಲ, ನಾನು ಅದಕ್ಕೆ ಬರ್ತಾ ಇರಲಿಲ್ಲ, ನಾನು ಬೇಡ ಅಂತಲೇ ಹೇಳಿದ್ದೆ. ಅವ್ರು ಕರ್ನಾಟಕ ಏನಲ್ಲ, ಅವರು ಕರ್ನಾಟಕ ಟೀಮ್ ಗೆಲ್ಲಿಬೇಕಾರೆ ಕರ್ಕೊಬರೋಣ, ಏನು ಅವ್ರೇನು ಕರ್ನಾಟಕ ಅಲ್ಲ, ನಾನು ಬರೋಲ್ಲ ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ. ಇಲ್ಲಿ ಬಂದು ಹೇಳಿದ್ದಾರೆ, ಗೊತ್ತಿಲ್ಲ ಅಲ್ಲಿ ಹೇಳಿದ್ರು ಹೇಳಿರಲಿಲ್ವೋ. ಫೋನ್ ಮಾಡಿ ಯಾರೋ ಕರೆದು ನನಗೆ ಈ ಥರ ಅರೇಂಜ್ ಮಾಡಿಬಿಟ್ಟಿದ್ದೀವಿ, KSC ಅವ್ರು ಆರ್ಗನೈಸ್ ಮಾಡಿಬಿಟ್ಟವ್ರೆ, ಬಂದ್ಬಿಡ್ಬೇಕು ನೀವು, ಅವ್ರಿಗೆ ಸನ್ಮಾನ ಮಾಡಿಬಿಡ್ಬೇಕು ಅಂತ ಕರೆದ್ಬಿಟ್ರು. ನಾನು ಬರಲ್ಲ ಅಂತ ಹೇಳಿದೆ. ಆಮೇಲೆ ಫೋರ್ಸ್ ಮಾಡಿದ್ರು, ಅದಕ್ಕೆ ನಾನು ಬಂದೆ. ಎಲ್ಲರೂ ಬಂದರು. ಏನು ಅವತ್ತಾಡಿದ ಅವತಾರಗಳು ಇವ್ರದ್ದು. ಇವ್ರು DCM ಏನು ಕೇಳ್ತೀರಾ, ಏರ್ಪೋರ್ಟ್ಗೆ ಹೋಗೋದೇನು ಕೇಳ್ತೀರಾ, ಅವನ ಅಜ್ಜಿ ಕಾರ್ ಹಾಕೊಂಡು ತಿರ್ಗೋದೇನು ಕೇಳ್ತೀರಾ, ಬಾವುಟನ ಹಿಡ್ಕೊಂಡು RCBದು. ಇವಾಗ RCBನೇ ನಮ್ದಲ್ಲ, RCBನೇ ಬೇಡ, RCB ಏನು ಅಂತಲೇ ಗೊತ್ತಿಲ್ಲ, RCB ಇಲ್ಲವೇ ಇಲ್ಲ, RCB ನಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ ತಗೊಂಬಂದು ಬಿಟ್ಬಿಟ್ರಲ್ಲಾಗಿರೋ ರೋಡಿಗೆ. RCB ಅವರು ಪಾಪ RCB ಮ್ಯಾನೇಜ್ಮೆಂಟ್ ಅವರು ಲಿಟ್ರಲಿಗಿರೋ ಇವರೇ ಮಾಡ್ಕೊಂಡಿರೋದೆಲ್ಲನೂ. ಏನು KSC ಅವ್ರು ಬಂದ್ಬಿಟ್ಟಲ್ಲಿ ಇಲ್ಲಿ ವಿಧಾನಸೌಧದ ಮುಂದೆಗಡೆ ಅಲ್ಲಿ ನಾವು ಅಲಂಕಾರ ಮಾಡ್ಬಿಟ್ಟು ನಾವು ಅದ್ದೂರಿಯಾಗಿ ಇದು ಮಾಡ್ತೀವಿ ಅಂತೆಲ್ಲ KSC ಅವ್ರೇನು ಹೇಳಿಲ್ಲ. ಇವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು ಎಲ್ಲ ಇರ್ತಾರಲ್ಲ, ಅಲ್ಲಿಂದ ಬಂದಿರೋ ಅಂಥ ಪ್ರೆಷರ್ಗಳು. ಆದ್ದರಿಂದ ಇವರು ನಾವು ಇಲ್ಲಿ ಕರ್ಸ್ಬಿಟ್ಟು ಹಿಂಗೆ ಮಾಡ್ಬಿಡೋಣ ಹಂಗೆ ಮಾಡ್ಬಿಡೋಣ ಅಂತ ಮಾಡಿರುವಂಥದ್ದು. ಇದು ನಾವು ಅವತ್ತೇ ಅಂದ್ಕೊಂಡಿದ್ವಿ, ಇದು RCB ಏನು ಕರ್ನಾಟಕ ಅಂಡರಲ್ಲಿ ಬರೋಲ್ವಲ್ಲ, ಏನಕ್ಕೆ ವಿಧಾನಸೌಧದ ಮುಂದೆ ಎಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ಅವಾಗಲೇ ಅಂದ್ಕೊಂಡಿದ್ವಿ. ಏನಕ್ಕೆ ಮಾಡಿದ್ರು ಅಂತಾರೆ, ಇವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋದು. ಇವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲಾನು ಫೋಟೋ ತೆಗೆಸ್ಕೋಬೇಕಾಗಿತ್ತಲ್ಲ ಅಲ್ಲಿ ವಿರಾಟ್ ಕೊಹ್ಲಿ ಜೊತೆಗೆ, ಎಲ್ಲ ಒಂಥರ RCB ಟೀಮ್ ಜೊತೆಗೆ ಫೋಟೋ ತೆಗೆಸ್ಕೋಬೇಕಾಗಿತ್ತಲ್ಲ, ಅದಕ್ಕೆ ಇವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿದ್ದು. ಅದನ್ನು ಓಪನಾಗಿ ಒಪ್ಕೋತಿಲ್ಲ. ಅದನ್ನು ಒಪ್ಕೊಂಡು ಬಿಟ್ಟು ಇಲ್ಲಿ RCB ನಮ್ದಲ್ಲ, ಅದು ನಮ್ದಲ್ಲ. ಹೌದು ಗುರು, RCB ಏನು ಕರ್ನಾಟಕ ಗೌರ್ಮೆಂಟ್ ಅಲ್ಲ. ಗೊತ್ತು ಏನಕ್ಕೆ ಬಂದಿದ್ರು ಇವರು, ಗೊತ್ತು ತಾನೇ ಅವರಿಗೆ ಏನಕ್ಕೆ ಬಂದಿದ್ರು ಇವರು ಅಲ್ಲಿ ಸನ್ಮಾನ ಮಾಡೋದಕ್ಕೆ. RCBಗೆ ವಿಧಾನಸೌಧದ ಮುಂದೆಗಡೆ ಬರೋದೆಲ್ಲ ಬಂದು ಸನ್ಮಾನ ಮಾಡೋದೆಲ್ಲ ಮಾಡಿಬಿಟ್ಟು ಬಾವುಟ ಇಟ್ಕೊಂಡು ಅಲ್ಲಾಡಿಸ್ಬಿಟ್ಟು ಇವಾಗ RCBನೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮಗೆ. RCB ನಮ್ದಲ್ವೇ ಅಲ್ಲ, ಇಲ್ಲಿ RCB ಪ್ಲೇಯರ್ಸೇ ಇಲ್ಲ, ಅಂದರೆ ಕರ್ನಾಟಕ ಪ್ಲೇಯರ್ಸೇ ಇಲ್ಲ. RCBಲಿ ಯಾರ್ಯಾರೋ ಬಂದಿದ್ರು, ಅವರು ವಿದೇಶದವರೆಲ್ಲ ಬಂದಿದ್ರು, ಯಾವುದಾದ್ರು ಡೆಲ್ಲಿ ಪ್ಲೇಯರ್ಗಳು, ವಿರಾಟ್ ಕೊಹ್ಲಿ ನಮ್ಮವ್ರೇನು ಅನ್ನೋ ಥರ ಸಿದ್ದರಾಮಯ್ಯ ಅವ್ರು ಕೇಳವ್ರೆ. ನಾವು ಒಪ್ಕೊಂಡಿದ್ದೀವಿ ವಿರಾಟ್ ಕೊಹ್ಲಿ ಅವ್ರು ನಮ್ಮವ್ರೆ ಅಂತ. ಯಾರು ಕೂಡ ಕರ್ನಾಟಕದವ್ರನ್ನ ಕೇಳ್ತಾರೆ ವಿರಾಟ್ ಕೊಹ್ಲಿ ನಮ್ಮವ್ರಲ್ಲ ಅಂತ ಹೇಳೋದೇ ಇಲ್ಲ. ಬಟ್ ಅದನ್ನು ಕರ್ನಾಟಕ ಪ್ಲೇಯರ್ಸ್ ಯಾರು ಇರಲಿಲ್ವ, ಇದ್ರಲ್ಲ ಮಯಾಂಕ್ ಅಗ್ರವಾಲ್ ಆಡಿದ್ರು, ದೇವದತ್ ಪಡಿಕ್ಕಲ್ ಟ್ರೋಫಿ ಎತ್ಬೇಕಾದ್ರೆ ಬಂದಿದ್ರು, ಅಲ್ಲೂ ಕೂಡ ಬಂದು ವಿಧಾನಸೌಧ ಹತ್ರ ಬಂದಿದ್ರು. ಮಯಾಂಕ್ ಅಂತೀನಿ, ನಮ್ಮ ಮನೋಜ್ ಬಾಂಡ್ಗೆ ಅವರು ಇದ್ದರು. ಕರ್ನಾಟಕ ಪ್ಲೇಯರ್ಸ್ ಯಾರೂ ಇರಲಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕರ್ನಾಟಕ ಪ್ಲೇಯರ್ಸ್ ಯಾರೂ ಇರಲಿಲ್ಲ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಅಸೆಂಬ್ಲಿಲಿ ಹೇಳ್ತಾರೆ. ಸೀರಿಯಸ್ಲಿ ಇದೊಂಥರ ಅಜೀಬ್ ಅಂತ ಅನಿಸುತ್ತೆ. ಇವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಬಿಟ್ಟು ಪಾಪ RCB ಮೇಲೆಲ್ಲ ಇವಾಗ ಬ್ಲೇಮ್ ಮಾಡ್ತಾ ಇದ್ರಲ್ಲ. ಅಲ್ಲಿ ಮುಚ್ಕೊಂಡು ಅಮೀಕಂಡಲ್ಲಿ KSC ಏನಂತೆ ಸ್ಟೇಡಿಯಮ್ಮಲ್ಲಿ ಆಗಿತ್ತು ಅಂದರೆ, ಒಂದೇ ಒಂದು ಇವೆಂಟ್ ಆಗಿತ್ತು ಅಂದರೆ ಏನೂ ಸಹ ಆಗ್ತಾ ಇರಲಿಲ್ಲ. ಇವ್ರ ಸ್ವಾರ್ಥಕ್ಕೋಸ್ಕರ ಸನ್ಮಾನ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಕರ್ಸ್ಕೊಂಬಿಟ್ಟಲ್ಲಿ ಇವಾಗ ಇಟ್ಟರು ನೋಡಿ ಗೂಟನ ಸರಿಯಾಗಿ. ನಮ್ದಲ್ವೇ ಅಲ್ಲ RCB ಅಂತ ಹೇಳ್ತಾರೆ. ಈ ಕಡೆ ಅವರು DCM ನಾನು RC ವಿಸ್ಕಿನೇ ಕುಡಿಯೋಲ್ಲ, ನಾನು RCB ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಅವರು ಹೇಳ್ತಾರೆ. ಏನು ಅವನ ಅಜ್ಜಿ ಹಾಕೊಂಡು ಬಾವುಟ ಅಲ್ಲಾಡಿಸಿದ್ದು ಇವತ್ತು ನೋಡ್ತು ಅಂದರೆ ನೋಡಿದ್ರಲ್ಲ ಪೊಲಿಟಿಷಿಯನ್ಸು ಯಾವ ಥರ ಟ್ವಿಸ್ಟ್ ಆಗ್ತಾರೆ, ಟರ್ನ್ ಆಗ್ತಾರೆ ಅಂತ. ಈ ವಿಚಾರನೇ ಸಾಕು. ಬಿಡಿ, ಜಾಸ್ತಿ ಮಾತಾಡೇನು ಪ್ರಯೋಜನ ಇಲ್ಲ. ಒಟ್ಟಲ್ಲಿ RCB ಮಾನ ಮರ್ಯಾದೆ ಎಲ್ಲ 3 ಕ್ಲಾಸಿಗೆ ಹರಾಜಾಗಿದೆ. ಇನ್ನು ಮುಂದೆ ಯಾವನಾದರೂ ಪೊಲಿಟಿಷಿಯನ್ ಹೋಗ್ಬಿಟ್ಟು RCB ಹತ್ರ ಹೋಗ್ಬಿಟ್ಟಲ್ಲಿ ನಂಗೆ RCB ಹಂಗೆ, ನಂಗೆ RCB ಹಿಂಗೆ, ಎಕ್ಸ್ಪೆಷಲಿ ಇವರು ಕಾಂಗ್ರೆಸ್ ಅವರು ನಂಗೆ RCB ಹಂಗೆ, ನಂಗೆ RCB ಹಿಂಗೆ ಅಂತ ಮಾತಾಡಿದ್ರು. ಇನ್ಫ್ಯಾಕ್ಟ್ ಇವ್ರು ಮಾತ್ರ ಅಂತಲ್ಲ, ಎಲ್ಲರೂ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು, ಎಲ್ಲ ಪೊಲಿಟಿಷಿಯನ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಕಾಂಗ್ರೆಸ್ ಅವ್ರು ಮಾತ್ರ ಅಂತಲ್ಲ,
ನಮ್ಗೆ ಆರ್ ಸಿ ಬಿ ಹಿಂಗೆ, ನಮ್ಗೆ ಆರ್ ಸಿ ಬಿ ಹಿಂಗೆ ಅಂತ ಏನಾದ್ರು ದೌಲತ್ಗಳನ್ನ ತೋರಿಸಿದ್ರು ಈ ನನ್ನ ಮಕ್ಳಿಗೆ ಅವಾಗ ಮಾತಾಡಬೇಕು. ಏನು ಹೇಳೋದು ಗುರು ಇವರಿಗೆ? ಸೀರಿಯಸ್ಲಿ ಚಿಲ್ಲರೆ ಏನಕ್ಕೆ ಹೋಗಿದ್ರು ಫಸ್ಟ್ ಆಫ್ ಆಲ್ ಇವರು ಅಲ್ಲಿ ವಿಧಾನಸೌಧದ ಮುಂದೆ ಅಲ್ಲಾಡ್ಸೋದಕ್ಕೆ ಬಾವುಟನ ಹಿಡ್ಕೊಂಡು? ಇವಾಗ ಆರ್ ಸಿ ಬಿನ ಬ್ಲೇಮ್ ಮಾಡೋದು ಹಂಗೆ ಹಿಂಗೆ ಅಂತ ಎಲ್ಲ. ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು 15 ನಿಮಿಷ ಮಾತಾಡೋರು ಸಿದ್ದರಾಮಯ್ಯ ಅವರು. ಅವಾಗ ನೋಡ್ಕೊಂಡು ಬನ್ನಿ. ನಿಮಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.